ಬೆಂಗಳೂರಿಗೆ ಮತ್ತೆ ಮಹಾಮಾರಿ ಕೊರೋನಾ ಕಾಲಿಟ್ಟಿದೆ. ಖಾಸಗಿ ಆಸ್ಪತ್ರೆಯಲ್ಲಿ 4ವರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ 4ವರಿಗೆ ಕೊರೋನಾ ಸೋಂಕು ದೃಢವಾಗಿರೋದು ಗೊತ್ತಾಗ್ತಾ ಇದೆ. ಇನ್ನು 4ರ ಪೈಕಿ ಒಬ್ಬರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 3 ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಾಜಾಜಿನಗರ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗಾಗಲೇ ಬೆಂಗಳೂರಿಗೆ ಕಾಲಿಟ್ಟಿದೆ ಮಹಾಮಾರಿ ಕೊರೋನಾ. 2019ರಲ್ಲಿ ಕರ್ನಾಟಕ ಹಾಗೆ ರಾಜಧಾನಿ ಬೆಂಗಳೂರು ಸೇರಿದಂತೆ ಇಡೀ ವಿಶ್ವಾದ್ಯಂತ ತಲ್ಲಣವನ್ನ ಸೃಷ್ಟಿಸಿತ್ತು. ಇದು ದೊಡ್ಡ ಅಲೆ ಏನಲ್ಲ, ಆದರೆ ಸಾಂದರ್ಭಿಕ ಏರಿಕೆ ಅನ್ನೋದಾಗಿ ಒಂದಷ್ಟು ವಿಶ್ಲೇಷಣೆ ನಡೀತಾ ಇದೆ. ಅದರ ಜೊತೆಗೆ ಮಳೆಗಾಲ ಆಗಿರೋದ್ರಿಂದ ನೆಗಡಿ ಬಂದರೂ ಕೂಡ ಕೊರೋನಾ ಅನ್ನುವಂಥ ಸರ್ಟಿಫಿಕೇಟ್ ರಿಪೋರ್ಟ್ಸ್ಗಳು ಬರಬಹುದು. ಎಚ್ಚರಿಕೆಯನ್ನು ವಹಿಸಬೇಕು. ಕೆಲವೊಂದಷ್ಟು ಸಿಂಪ್ಟಮ್ಸ್ ಇರ್ತವೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಕೆಲವೊಂದಷ್ಟು ಪ್ರಕರಣಗಳನ್ನು ಗಮನಿಸಿದ್ದೀವಿ. ಈಗಾಗಲೇ ಲಸಿಕೆ ಹಾಕಿಕೊಂಡವರಿಗೂ ಕೂಡ ಕೊರೋನಾದಂತಹ ಕೆಲವೊಂದಷ್ಟು ಲಕ್ಷಣಗಳು ಕಂಡು ಬಂದಿದೆ. ಸದ್ಯ ಬೆಂಗಳೂರಿನ ರಾಜಾಜಿನಗರ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇದೆ. ಈ ಹಿಂದಿನಿಂದಲೂ ಕೂಡ ಕಳೆದ ಒಂದಷ್ಟು ದಿನಗಳ ಹಿಂದೆ ನೋಡಿದರೆ ತುಮಕೂರಿನಲ್ಲೂ ಕೂಡ ಕೊರೋನಾ ಸೋಂಕು ಬೇರೆ ಬೇರೆ ರಾಜ್ಯದಿಂದ ಬರ್ತಾ ಇದೆ ಅಂತ ನಿಗಾ ವಹಿಸಿದ್ರು, ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ರು. ಐಸೋಲೇಷನ್ ಸೇರಿದಂತೆ ಪ್ರತ್ಯೇಕವಾಗಿರಬೇಕು ಅನ್ನುವಂತಹ ಗೈಡ್ಲೈನ್ಸ್ ಹೊರಡಿಸಿದ್ರು. ಅದೇ ರೀತಿ ಈಗ ಬೆಂಗಳೂರಿಗೂ ಕೂಡ ಕೊರೋನಾ ಹೊಕ್ಕರಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಕರ. ಮಂಜುನಾಥ್, ಕೊರೋನಾ ಅಂತ ಹೇಳಿದ್ರೇನೆ ಎಂಥವರಿಗೂ ಭಯ ಆಗತ್ತೆ. ಸದ್ಯ ಬೆಂಗಳೂರಿಗೂ ಕೊರೋನಾ ಒಕ್ಕರಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು, ಚಿಕಿತ್ಸೆ ಪಡ್ಕೊಳ್ತಾ ಇರೋದು ಸೇರಿದಂತೆ ಏನಿದೆ ಡೀಟೇಲ್ಸ್? ಜೊತೆಗೆ ಏನಾದರೂ ಭಯಭೀತರಾಗುವಂಥ ಲಕ್ಷಣ ಇದೆಯಾ ಬೆಂಗಳೂರಿನಲ್ಲಿ? ಡೀಟೇಲ್ಸ್ ಕೊಡಿ ಮಂಜುನಾಥ್. ಡಯನಾ, ಹೌದು, ಕೋವಿಡ್ ಅನ್ನೋ ಪದ ಕೇಳಿದ್ರೆ ಸಾಕು ಎಲ್ಲರೂ ಕೂಡ ಆತಂಕ ಹೆಚ್ಚಾಗುತ್ತೆ. ಯಾಕಂದರೆ ಈ ಕೋವಿಡ್ ಅಂದರೆ 2019-20 ಈ ಸಮಯದಲ್ಲಿ ಇಡೀ ವಿಶ್ವವೇ ಒಂದಿಷ್ಟು ತಲ್ಲಣಗೊಂಡಿತ್ತು ಈ ಕೋವಿಡ್ಗೆ. ಸೊ ಹೀಗಾಗಿ ಒಂದಿಷ್ಟು ದಿನಗಳ ನಂತರ ಸಾಕಷ್ಟು ಜನರು ಎಲ್ಲ ಚಿತ್ತರಿಸ್ಕೊಂಡಿದ್ರು. ಯಾವುದೇ ಕಳೆದ 3-4 ವರ್ಷದಲ್ಲಿ ಯಾವುದೇ ಈ ಕೋವಿಡ್ ಆತಂಕ ಇರಲಿಲ್ಲ. ಸೊ ಯಾವಾಗ ಕಳೆದ 15 ದಿನಗಳಿಂದಷ್ಟೇ ಅಂದರೆ ಹೊರ ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಒಂದಿಷ್ಟು ಸೋಂಕು ಆಗಿತ್ತು. ಅಲ್ಲಿಂದ ಮಧುಗಿರಿ ಪಾವಗಡ ಭಾಗಕ್ಕೆ ಒಂದಿಷ್ಟು ಸಾಂಕ್ರಾಮಿಕ ರೋಗದಂತೆ ಕೋವಿಡ್ ಮತ್ತೆ ಅಲ್ಲಿ ಒಂದಿಷ್ಟು ಉದ್ಭವ ಆಗ್ತಾ ಇದೆ ಅಂತೇಳಿ ಗೊತ್ತಾಗ್ತಿತ್ತು. ಅದರ ಬೆನ್ನಲ್ಲೇ ಇದೀಗ ಬೆಂಗಳೂರಿಗೂ ಕೂಡ ಈಗ ಕೋವಿಡ್ ಬಂದಿದೆ ಅಂತೇಳಿ ಈಗ ಗೊತ್ತಾಗ್ತಿರುವಂಥದ್ದು. ಸೊ ಈಗಾಗಲೇ ರಾಜಾಜಿನಗರದಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ 4 ಜನರು ಕೋವಿಡ್ ಇಂದ ಬಳಲಾಗ್ತಿತ್ತು. ಅದರಲ್ಲಿ ಒಬ್ಬರು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 3 ಜನಕ್ಕೂ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇರುವಂಥದ್ದು. ಸೊ ಆದರೆ ಎಲ್ಲ ಒಂದಿಷ್ಟು ಜನರು ಅಂದರೆ ಈ ಟೈಮಲ್ಲಿ ಯಾಕೆ ಈ ಟೈಮಲ್ಲಿ ಮತ್ತೆ ಕೋವಿಡ್ ಇದೀಗ ಬರ್ತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ಮಳೆಗಾಲ, ವೆದರ್ ಈ ರೀತಿ ಇರೋದ್ರಿಂದ ಸಾಕಷ್ಟು ಕೆಮ್ಮು, ಶೀತ, ನೆಗಡಿ, ಜ್ವರ ಈ ರೀತಿ ಕಾಯಿಲೆಗಳು ಅಂದರೆ ಈ ಥರ ಸಿಂಟಮ್ಸು ಪ್ರಮುಖವಾಗಿ ಬರ್ತಾ ಇರ್ತವೆ. ಸೊ ಆಗಿಂದ ಯಾವುದು ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಬಟ್ ಆದರೂ ಕೂಡ ಈ ಒಂದು ಸಿಂಟಮ್ಸ್ಗಳಿಗೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕಾಗುತ್ತೆ. ಮುಂಜಾಗ್ರತೆ ವಹಿಸೋದ್ರಿಂದ ಸ್ಯಾನಿಟೈಸರ್ ಆಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಮುಂಜಾಗ್ರತೆ ವಹಿಸಿ ಅವರು ಮನೇಲಿ ಬಿಸಿನೀರು ಕುಡ್ಕೊಂಡು ಯಾರನ್ನೋ ಜಾಸ್ತಿ ಜನರು ಸೇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದ್ದರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಹೇಳ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಕೋವಿಡ್ ಈಗಾಗಲೇ 4 ಜನರಲ್ಲಿ ಕಂಡು ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಸರ್ಕಾರ ಯಾವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ. ಡಯಾನಾ, ಡೀಟೇಲ್ಸ್ ಕಾರ್ಡ್